ಹರೇ ರಾಮ್ ಹರೇ ಕೃಷ್ಣ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ನ್ಯೂಟ್ರೈಡ್ದು ರೋಸ್ಮೆರಿ ಲೀಫ್ ಟ್ರೈ ಮಾಡ್ತಾ ಇದ್ದೀನಿ. ಅದು ರೋಸ್ಮೆರಿ ವಾಟರ್ ಟ್ರೈ ಮಾಡ್ತಾ ಇದ್ದೀನಿ. ಇದು ತುಂಬ ವೈರಲ್ ಆಗಿರೋದು ವಿಡಿಯೋ ಇದು. ಸೊ ನಾವು ಒಂದು ಸತಿ ಟ್ರೈ ಮಾಡೋಣ, ಏರ್ ಫಾಲ್ಗೆಲ್ಲ ಒಳ್ಳೆಯದು ಅಂತ ಅಂದರು. ಅದಕ್ಕೆ ನಾನು ಅಮೆಝಾನಿಂದ ತರಿಸ್ಕೊಂಡೆ. ಇದು ಬಂದು 144 100 ಗ್ರಾಮ್ಗೆ. ಇದು ಆಫರ್ ಪ್ರೈಸಲ್ಲಿ ಏನೋ 120 ಸಮಥಿಂಗ್ ಏನೋ ಸಿಕ್ತು ಇದು. ಸೊ ಮೊದಲಿಗೆ ಇದಕ್ಕೆ 2 ಗ್ಲಾಸಷ್ಟು ವಾಟರ್ ಹಾಕ್ಕೊಂಡು ಚೆನ್ನಾಗೆ ಬಾಯ್ಲ್ ಮಾಡ್ಕೊಬೇಕು. ಆ್ಯಕ್ಚುಲಿ ನಾನು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿದೆ, ಇನ್ನೊಂದು ಗ್ಲಾಸಷ್ಟು ವಾಟರ್ ಆ್ಯಡ್ ಮಾಡಿದೆ. 1 ಗ್ಲಾಸಿಗೆ 1 ಸ್ಪೂನಷ್ಟು ರೋಸ್ಮೆರಿ, ಡ್ರೈ ರೋಸ್ಮೆರಿ ಯೂಸ್ ಮಾಡಬೇಕು. ಸೊ 3 ಗ್ಲಾಸ್ಗೆ ನಾನು 3 ರೋಸ್ಮೆರಿ ಪೌಡರ್ ಡ್ರೈ ರೋಸ್ಮೆರಿ ಹಾಕಿದೆ ನಾನು ಅದಕ್ಕೆ. ಅದನ್ನು ಹಾಕಿ ಚೆನ್ನಾಗೆ ಬಾಯ್ಲ್ ಮಾಡಬೇಕು. ಅಟ್ಲೀಸ್ಟ್ ಒಂದು 20 ಮಿನಿಟ್ಸು ಚೆನ್ನಾಗೆ ಬಾಯ್ಲ್ ಆಗಬೇಕದು. ಸೊ ನನಗೆ ಇದು ಕನ್ಸಿಸ್ಟೆನ್ಸಿ ಸ್ವಲ್ಪ ಕಡಿಮೆ ಅನಿಸ್ತು. ಆಮೇಲೆ ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ 1 ಗ್ಲಾಸಷ್ಟು ಆ್ಯಡ್ ಮಾಡಿ ಅದನ್ನು ಬಾಯ್ಲ್ಗಿಟ್ಟೆ. ಸೊ ಇದು ತುಂಬ ವೈರಲ್ ಆಗಿರೋದ್ರಿಂದ, ಸುಮಾರು ವಿಡಿಯೋಸ್ಗಳು ನೋಡಿರೋದ್ರಿಂದ ಇದನ್ನು ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ದೀನಿ. ಇದು ಫಸ್ಟು ಹೇರ್ ಫಾಲ್ ಆಗೋದು ಕಮ್ಮಿ ಆಗುತ್ತೆ ಮತ್ತು ಹೇರ್ ಗ್ರೋತ್ ಆಗೋದು ಆಗುತ್ತೆ ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಸೊ ನಾನು ಫಸ್ಟು ಹೇರ್ ಗ್ರೋತ್ ಎಷ್ಟಿದೆ ಅದನ್ನು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದು ಯೂಸ್ ಮಾಡಾದ್ಮೇಲೆ ಹೇರ್ ಗ್ರೋತ್ ಎಷ್ಟಾಗುತ್ತೆ ಅನ್ನೋದು ಕೂಡ ನೆಕ್ಸ್ಟು ಕಮ್ಮಿಂಗ್ ವಿಡಿಯೋಸಲ್ಲಿ ತೋರಿಸ್ತೀನಿ. ಇದನ್ನು ನಾನು ಚೆನ್ನಾಗೆ ಬಾಯ್ಲ್ ಮಾಡ್ಕೊಬೇಕು. 20 ಮಿನಿಟ್ಸು ಚೆನ್ನಾಗೆ ಬಾಯ್ಲ್ ಆಗಲಿ. ಅದು ಆ್ಯಕ್ಚುಲಿ ಇನ್ನೊಂದು ಗ್ಲಾಸ್ ವಾಟರ್ ಹಾಕಿ ಚೆನ್ನಾಗೆ ಬಾಯ್ಲ್ ಮಾಡೋಕ್ಕಿಟ್ಟೆ. ಇದನ್ನು ಆವಾಗೇ ಯೂಸ್ ಮಾಡ್ತೀನಿ ಅಂದರೆ ಸ್ವಲ್ಪ ಕಷ್ಟಕರನೇ ಸರಿ. ಅದು ಬದಲು ನೀವು ನಾಳೆ ಯೂಸ್ ಮಾಡಿ ನಾಳೆ ಹಾಕ್ಕೊತೀನಿ ಅಂದರೆ ಆರಾಮಾಗೆ ನೀವು ಯೂಸ್ ಮಾಡಿ ಮಾಡ್ಕೊಬೋದು. ಇದನ್ನು ನೋಡಿ, ಈ ಥರ ಬಾಯ್ಲ್ ಆಗ್ತಾ ರೆಡ್ಡಿಶ್ ಕಲರ್ ಥರ ಬರುತ್ತೆ. ಅಟ್ಲೀಸ್ಟ್ ಅಂದರೂ ಒಂದು 20 ಮಿನಿಟ್ಸು ಈ ಥರ ಬಾಯ್ಲ್ ಮಾಡ್ಕೋಬೇಕಾಗತ್ತೆ. ಇದನ್ನು ಮಾಡ್ಕೊಬಿಟ್ಟು ಇಮಿಡಿಯೇಟಾಗಿ 1 or 2 ಅವರು ತೆಗ್ದು ಸ್ಪ್ರೇ ಬಾಟಲ್ಗೆ ಹಾಕ್ಕೋಬೋದು ಸೋಸಿ. ಸೊ ನಾನು ಅದರಲ್ಲಿ ಸಾರಾಂಶ ಎಲ್ಲ ಚೆನ್ನಾಗೆ ಬಿಟ್ಕೊಳ್ಳಿ ಅಂತ ಓವರ್ ನೈಟ್ ಅದನ್ನು ಇಟ್ಬಿಟ್ಟಿದ್ದೆ. ಚೆನ್ನಾಗೆ ರಾತ್ರಿ ಎಲ್ಲ ಚೆನ್ನಾಗೆ ಅದನ್ನು ಕುದಿಸ್ಬಿಟ್ಟು ಓವರ್ ನೈಟ್ ಇಟ್ಬಿಟ್ಟಿದ್ದೆ. ಓವರ್ ನೈಟ್ ಇಟ್ಬಿಟ್ಟು ಅಷ್ಟರಲ್ಲಿ ನನಗೆ ಬೆಳಗ್ಗೆ ಅಷ್ಟರಲ್ಲಿ ಫುಲ್ಲು ನೀಟಾಗಿ ಅದ್ರ ರಸ ಎಲ್ಲ ಬಿಟ್ಕೊಂಡಿತ್ತು, ಫುಲ್ಲು ರೆಡಿಶಾಗಿತ್ತು. ಸೊ ಅದನ್ನು ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ಈವ್ನಿಂಗ್ ಟೈಮಲ್ಲಿ ಅದನ್ನು ಚೆನ್ನಾಗೆ ಸ್ಪ್ರೇ ಮಾಡಿಕೊಂಡೆ. ಮಗಳಿಗೆ ಸ್ಪ್ರೇ ಮಾಡಿದೆ. ಅದು ನಾಳೆ ತಲೆಗೆ ಸ್ನಾನ ಮಾಡಿಸ್ಬೇಕಿತ್ತು, ಅದಕ್ಕೋಸ್ಕರ. ಸೊ ಇದನ್ನು ಹಾಕ್ಕೊಂಡು ಒಂದು 3-4 ಡೇಸ್ ತನಕ ಬಿಡೋದು ಬೇಡ. ನಾಳೆ ಸ್ನಾನ ಮಾಡ್ತೀನಿ ಅಂದರೆ ಒಂದು ಈವ್ನಿಂಗು ಇದನ್ನು ಹಾಕ್ಕೊಂಡೆಲ್ಲ ಸ್ಪ್ರೇ ಮಾಡಿಕೊಂಡು ಹಾಕ್ಕೊಂಬಿಟ್ರೆ ಸರಿ. ಬಟ್ ಅಲ್ಲಿ ಇದು ಏನಪ್ಪ, ಇದನ್ನು ಡ್ರೈ ಹೇರ್ಸಲ್ಲೇ ಅಪ್ಲೈ ಮಾಡಬೇಕಂತೆ. ಸೊ ಡ್ರೈ ಹೇರಲ್ಲಿ ಇದ್ದಾಗೇ ಅಪ್ಲೈ ಮಾಡೋಣ ಅಂತ ಅಪ್ಲೈ ಮಾಡಿದ್ದೀನಿ. ಸೊ ಆಫ್ಟರ್ ಟುಮಾರೋ ಒಂದು 11-12 ಅಷ್ಟರಲ್ಲಿ ಅದನ್ನು ಸ್ನಾನ ಮಾಡಿಸಿ ವಾಶ್ ಮಾಡಿಬಿಡ್ತೀನಿ. ಬಿಕಾಸ್ ಅದು ವೆಟ್ಟಾಗಿ ಇನ್ನು ಬೇರೆ ಥರ ಫಂಗಸ್ ಆಗೋದಕ್ಕಿಂತ 1 ಡೇ ಯೂಸ್ ಮಾಡಿ ಮಾರನೇ ದಿನಕ್ಕೆ ಸ್ನಾನ ಮಾಡಿಸೋದು ಒಳ್ಳೆಯದು. ಸೊ ಈ ರಿಸಲ್ಟು ಚೆನ್ನಾಗಿದೆ ಅಂತ ಅಂದ್ಕೊತೀನಿ. ಖಂಡಿತವಾಗೂ ಇದು ಅಪ್ಕಮಿಂಗ್ ರಿಸಲ್ಟ್ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಫಸ್ಟ್ ಸತಿ ಯೂಸ್ ಮಾಡಿದಾಗೆ ನನಗೆ ಬೆಸ್ಟ್ ಅನಿಸ್ತು. ಮತ್ತು ಅದ್ರ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ, ಒಳ್ಳೆ ಡಿಯೋಡ್ರೆಂಟ್ ಥರ. ಅದು ಯಾವಾಗ ನಾವು ಬೇಯಿಸ್ತಾ ಇದ್ವಿ, ಅದನ್ನು ಮಳ್ಳಕ್ಕಿಟ್ಟಿದ್ವಿ, ಆವಾಗಂತೂ ಇಡೀ ಮನೆಯೇ ಗಮ್ಮಂತ ಸ್ಮೆಲ್ ಬರ್ತಾಯಿತ್ತು. ತುಂಬ ಚೆನ್ನಾಗಿತ್ತು. ನಾನು ಎಲ್ಲೂ ನೋಡಿರಲಿಲ್ಲ. ಇದನ್ನು ಲೀಫ್ನ ತೊಗೊಬಂದು ಪಾಟಲ್ಲಿ ಹಾಕಿ ಗಿಡ ಬೆಳೆಸಿ ಹಾಗೆ ಡ್ರೈ ಅಲ್ದಿರೋ ಹಸಿದು ಮಾಡ್ತಾರೆ. ಸೊ ನೋಡೋಣ, ಅದೇನಾರ ಪಾಟ್ ಸಿಕ್ಕಿದ್ರೆ ಟ್ರೈ ಮಾಡೋಣ. ಇದನ್ನು ಒಂದು ಬಾಟಲ್ಗೆ ಹಾಕ್ಕೊಂಡು ಇದು ಬೇಕಾದ್ರೆ ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ಬೋದು, ಇಲ್ಲ ಹೊರ್ಗಡೆನೂ 5-6 ಡೇಸ್ ತನಕ ಇರುತ್ತೆ. ಸೊ ಇದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ಬೇಕಾದಾಗ ನಾಳೆ ಸ್ನಾನ ಮಾಡ್ತೀವಿ ಅಂದಾಗ ಯೂಸ್ ಮಾಡೋದು. ಇದು ಒಂದೊಂದು ಸ್ವಲ್ಪನೂ ಕೂದಲಿಗೆ ಇದನ್ನು ಅಪ್ಲೈ ಮಾಡ್ಕೊತಾ ಹೋಗಬೇಕು. ನೋಡಿ, ಈ ಥರ ಅಪ್ಲೈ ಮಾಡ್ಕೊತಾ ಹೋದರೆ ಕೂದಲು ನೈಸಾಗೆ ಇರುತ್ತೆ. ಇದು ಆಮೇಲೆ ಹೇಗೆ ಇದು ನೈಸಾಗಿರುತ್ತೋ ಇಲ್ಲ ಏನಾಗುತ್ತೋ, ಒಂದು ವಾಶ್ ಮಾಡಾದ್ಮೇಲೆ ನಿಮಗೆ ಫೈನಲ್ ಆಗಿ ವಾಶ್ ಆದಮೇಲೆ ಈ ಥರ ಇದೆ. ಸ್ವಲ್ಪ ತುಂಬ ನೈಸು ಅಲ್ಲ, ಏನಿಲ್ಲ, ನೈಸಾಗಿದೆ. ಬಟ್ ಕೂದಲು ರಫ್ ಆಗಿರೋದ್ರಿಂದ ನೈಸಾಗೇ ಇದೆ, ಏನಿಲ್ಲ, ಕೂದಲೇನು ಅಷ್ಟು ಉದುರಲಿಲ್ಲ.
ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ದಾ. ನಿಮಗೇನಾರ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೋಗಿ ಬರಲಾ? ಬಾಯ್ ಬಾಯ್.